ಇಷ್ಟೊಂದು ದುಡ್ಡು ಇದೆಯಾ ಅಂತೆಲ್ಲ ಅನ್ಕೋಬೇಡಿ. ಆಲ್ಮೋಸ್ಟ್ 14,000 ಸ್ಪೆಂಡ್ ಮಾಡಿದ್ದೀನಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ಬ್ಲಾಗ್ ಶುರು ಮಾಡ್ತಿರೋದು ನಮ್ಮ ಮಮ್ಮಿ ಜೊತೆ ಶಾಪಿಂಗಿಗೆ ಬಂದಿದ್ದೀವಿ. ಏನಿಗೆ ಶಾಪಿಂಗ್ ಮತ್ತು ಏನಪ್ಪ ಇವ್ರು ಏನು ಬರೀ ಶಾಪಿಂಗ್ ವ್ಲಾಗೇ ಮಾಡ್ತವ್ರೆ, ಏನು ಇಷ್ಟೊಂದು ದುಡ್ಡು ಇದೆಯಾ ಅಂತೆಲ್ಲ ಅನ್ಕೋಬೇಡಿ. ಇದೊಂದು ರೀಸನ್ ಇದೆ, ಫುಲ್ ಸರ್ಪ್ರೈಸ್ ಇದೆ, ಎಕ್ಸೈಟ್ಮೆಂಟ್ ಕೂಡ ಇದೆ. ಜೆನ್ಯೂನ್ ರೀಸನ್ಗೋಸ್ಕರ ನಾವು ಶಾಪಿಂಗ್ ಮಾಡ್ತಾ ಇದ್ದೀವಿ. ಏನಕ್ಕೆ ಶಾಪಿಂಗ್ ಮಾಡ್ತಾ ಇದ್ದೀವಿ, ಏನಕ್ಕೆ ರೀಸನ್ ಅಂತ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗ್ತೈತೆ. ಅದು ಸ್ಯಾಮ್ ವ್ಲಾಗಲ್ಲಿ ಗೊತ್ತಾಗುತ್ತೆ ಏನು ಅಂತ. ಫುಲ್ ಎಕ್ಸೈಟ್ಮೆಂಟ್ ನಮಗಂತೂ, ಫುಲ್ ಫ್ಯಾಮಿಲಿ ಫುಲ್ ಖುಷಿ. ರೀಸೆಂಟಾಗೆಲ್ಲ ಶಾಪಿಂಗ್ ಮಾಡಿದ್ವಿ, ಇಲ್ಲ ಅಂತಲ್ಲ, ಬಟ್ ಏನಂದರೆ ಇವಾಗ ಹೋಗ್ತಿರೋ ಜಾಗಕ್ಕೆ ಈ ಥರ ಶಾಪಿಂಗ್ ಮಾಡಬೇಕು ಅಂತ ನಾವು ಶಾಪಿಂಗ್ ಮಾಡ್ತೀವಿ ಅಲ್ವಮ್ಮ. ಗೈಸ್, ನಾವು ಬಂದಿರೋದು, ನಾನು ನಮ್ಮ ಮಮ್ಮಿ ಬಂದಿರೋದು ನಮ್ಮ ಮನೆಗೆ ಬಂದಿದ್ರು. ಆ್ಯಕ್ಚುಲಿ ನಮ್ಮ ಮನೆಗೆ ಬಾ ಅಂತ ಹೇಳಿದ್ದೆ. ಸೊ ಹೀಗೆ ಬಂದಾಗ ಸರಿ ಶಾಪಿಂಗ್ ಮಾಡೋಣ ಅಂತ ಮಾಲ್ ಹತ್ರನೇ ಬಂದ್ವಿ. ಹತ್ತದಲ್ಲಿ ಮಾಲ್ ಇತ್ತು, ಅದಕ್ಕೆ ಹತ್ತದಲ್ಲಿ ಮಾಲ್ ಇತ್ತು, ಸೊ ಅದಕ್ಕೆ ಶಾಪಿಂಗ್ ಬಂದಿದ್ದೀವಿ. ಏನೇನೆಲ್ಲ ಪರ್ಚೇಸ್ ಮಾಡ್ತೀವಿ ಅಂತ ಈ ವ್ಲಾಗಲ್ಲಿ ತೋರಿಸ್ತೀವಿ. ಲಾಸ್ಟ್ ವ್ಲಾಗಲ್ಲಿ ಬರೀ ಸುಮ್ಮನೆ ಬಿಲ್ಲು ಹಾಕ್ಕೊಂಡು ಸುಮ್ಮನೆ ಏನಂತಾರೆ ಶಾಪಿಂಗ್ ಮಾಡಿ ಸುಮ್ಮನೆ ತೋರಿಸಿದ್ವಿ. ಈ ವ್ಲಾಗಲ್ಲಿ ಎಲ್ಲ ಕಂಪ್ಲೀಟಾಗಿ ಯಾವ್ಯಾವ ಔಟ್ಫಿಟ್ಸ್ ತೊಗೊಂಡಿದ್ದೀವಿ ಅಂತೆಲ್ಲ ತೋರಿಸ್ತೀನಿ ಈ ವ್ಲಾಗಲ್ಲಿ ಅಂತ. ಸೊ ನಮ್ಮ ಮಮ್ಮಿ ಆಲ್ರೆಡಿ ಒಂಚೂರು ಪರ್ಚೇಸ್ ಮಾಡಿದಾರಂತೆ. ಸೊ ನೋಡಬೇಕು ನಾನು ಎಷ್ಟು ಪರ್ಚೇಸ್ ಮಾಡಬೇಕು. ನಾನು ಒಂಥರ ಸೇಮ್ ಆಗಿ ನನ್ನ ಮಗಳು ಅಬ್ಸರ್ವ್ ಮಾಡ್ತಾಯಿದ್ದೀನಿ. ಸಮಥಿಂಗ್ ಫೇಸ್ ಮೇಲೆ ಏನೋ ಡಿಫ್ರೆಂಟಾಗಿ ಕಾಣ್ತಾ ಇದೆ, ಏನೋ ಸ್ವಲ್ಪ ಗ್ಲೋ ಕಾಣ್ತಾ ಇದ್ದಾಳೆ, ಏನಂತ ಗೊತ್ತಿಲ್ಲ. ಸೀಕ್ರೆಟ್ ಕೇಳ್ತಾ ಇದ್ದೀನಿ. ಸೊ ಈ ಸೀಕ್ರೆಟ್ ಹೇಳ್ತೀನಿ, ಸ್ವಲ್ಪ ಹೊತ್ತೀರಿ, ಆಮೇಲೆ ಹೇಳ್ತೀನಿ. ನಾನು ಆಗಲೇ ಅರ್ಧ ಗಂಟೆ ಬಂದಾಯಿತು, ಅರ್ಧ ಗಂಟೆ ಕೇಳ್ತಾ ಇದ್ದೀನಿ, ಹೇಳ್ತಾ ಇಲ್ಲ. ಹೇಳೋಣ ಸೀಕ್ರೆಟ್ ಹೇಳೋಣ, ನಿಮಗೂ ಸೀಕ್ರೆಟ್ ಹೇಳ್ತೀನಿ. ಸೊ ಏನು ಅಂತ, ಆ್ಯಕ್ಚುಲಿ ತುಂಬ ಚೇಂಜಸ್ ಆಗಿದೆ ಗೈಸ್. ನಾನಂತೂ ತುಂಬ ಜೆನ್ಯೂನ್ ಫೀಡ್ಬ್ಯಾಕ್ ಹೇಳ್ತಾ ಇದ್ದೀನಿ, ತುಂಬ ಚೇಂಜಸ್ ಆಗಿದೆ ಸ್ವಲ್ಪ. ಯಾಕಂದರೆ ಅವಳಿಗೆ ಸ್ವಲ್ಪ ಇಲ್ಲಿ ಬ್ಲ್ಯಾಕ್ ಮಾರ್ಕ್ಸ್ ಎಲ್ಲ ಸ್ವಲ್ಪ ಇತ್ತು, ಅದೆಲ್ಲ ಹೋಗಿದೆ. ಏನು ಒಂಥರ ಫೇಸ್ ಶೈನಿಂಗ್ ಇದೆ, ಸ್ವಲ್ಪ ಎಷ್ಟು ಅಬ್ಸರ್ವ್ ಮಾಡ್ತಾರೆ ನೋಡಿ ಗೈಸ್ ನಮ್ಮ ಮಮ್ಮಿ. ನಮ್ಮ ಮಮ್ಮಿ ಅವಾಗಲೇ ಕೇಳಿದ್ರು, ಏನು ಇಷ್ಟು ಗ್ಲೋ ಆಗಿದೆ ನಿನ್ನ ಫೇಸು, ಏನು ಹಚ್ತಿದ್ಯಾ, ಏನು ಮಾಡ್ತಿದ್ಯಾ ಅಂತ ಕೇಳಿದ್ರು. ಲಾಸ್ಟ್ ಒಂದು ವ್ಲಾಗಲ್ಲಿ ನಾನು ಗೆಟ್ ರೆಡಿ ವಿತ್ ಮೈ ಮಾಮ್ ಅಂತ ಒಂದು ಪ್ರಾಡಕ್ಟ್ ನಾನು ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಹೇಳಿದ್ದೆ. ಸೊ ಇವತ್ತು ನಾನು ಇದನ್ನೇ ಹೇಳ್ತಾ ಇದ್ದೀನಿ. ಆದರೆ ಏನಂದರೆ ಬಿಫೋರ್ ಆ್ಯಂಡ್ ಆಫ್ಟರ್ ಏನು ಚೇಂಜಸ್ ಆಗಿದೆ ಅಂತ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಇವತ್ತು. ಸೊ ಏನಕ್ಕಂದರೆ ನೀವು ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಿ, ನಾನು ಕ್ರೀಮ್ ಪ್ರಾಡಕ್ಟ್ಸ್ ಎಲ್ಲ ತೋರಿಸಿದ್ದೆ. ಆಮೇಲೆ ಹೆಂಗೆ AI ಸ್ಕ್ಯಾನ್ ಮಾಡೋದು, ಆ್ಯಪ್ ಹೆಂಗೆ ಯೂಸ್ ಮಾಡೋದು, ಅಪ್ಲಿಕೇಶನ್ಸ್ ಎಲ್ಲ ಹೆಂಗೆ ಯೂಸ್ ಮಾಡೋದು, ಕ್ಯೂರ್ ಸ್ಕಿನ್ನಿಂದ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಅದ್ರ ಬಗ್ಗೆ ಹೇಳಿದ್ದೆ. ಇನ್ನೊಂದ್ಸತಿ ನಿಮ್ಗೆ ಏನಾದರೂ ಇನ್ ಡೀಟೇಲ್ ಆಗಿ ಬೇಕಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ, ಕ್ಲಿಕ್ ಮಾಡಿ ನೋಡಿ ಆ ವ್ಲಾಗ್. ಆಮೇಲೆ ಅಪ್ಲಿಕೇಶನ್ ಹೆಂಗೆ ಡೌನ್ಲೋಡ್ ಮಾಡೋದೆಲ್ಲ ಇನ್ಫಾರ್ಮೇಶನ್ಸ್ ಇರುತ್ತೆ. AI ಬಿಫೋರ್ ಹೆಂಗಿತ್ತು, ಇವಾಗ ಆಫ್ಟರ್ ಹೆಂಗಿತ್ತು ಅಂತ ನಾನು ನಿಮಗೆ ತೋರಿಸ್ತೀನಿ. ಎಷ್ಟು ಡಿಫ್ರೆನ್ಸ್ ಇದೆ. ಮುಂಚೆ ಏನೇನೆಲ್ಲ ಆಕ್ನೆಸ್ ಇತ್ತು, ಆಮೇಲೆ ಪಿಗ್ಮೆಂಟೇಷನ್ಸು, ನನಗೆ ಪಿಂಪಲ್ಸು, ಡಾರ್ಕ್ ಸರ್ಕಲ್ಸ್ ಎಲ್ಲ ಇತ್ತು, ಇವಾಗ ಎಷ್ಟು ಕಮ್ಮಿ ಆಗಿದೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಎಷ್ಟು ರೆಡ್ಯೂಸ್ ಆಗಿದೆ ನೋಡಿ, ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ ಏನೇನೆಲ್ಲ ಚೇಂಜಸ್ ಆಗಿದೆ ಅಂತ. ಸೊ ಅದಕ್ಕೆ ನೀವು ಈ ಪ್ರಾಡಕ್ಟ್ನ ಯೂಸ್ ಮಾಡಿ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂದರೆ ಡರ್ಮಟಾಲಜಿಸ್ಟ್ಗೆ ನೀವು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಬೋದು, ಕಾಲ್ ಕೂಡ ಮಾಡ್ಬೋದು, ಟೈಮ್ ಕನ್ಸ್ಯೂಮ್ ಮಾಡ್ಬೋದು. ಇಲ್ಲಿ ಫೇಸ್ನ AI ಸ್ಕ್ಯಾನ್ ಮಾಡಿ ಅವರು ಡರ್ಮಟಾಲಜಿಸ್ಟ್ನ ಚೆಕ್ ಮಾಡಿ ನನಗೆ ಸಜೆಸ್ಟ್ ಮಾಡಿರೋ ಕ್ರೀಮ್ಸು, ಫೇಸ್ ವಾಶು ಏನೇನೆಲ್ಲ ಯೂಸ್ ಮಾಡಬೇಕು ಅಂತ ಹೇಳಿದ್ದಾರೆ. ನೋಡಿ, ನಾನು ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂದರೆ ನಿಮಗೆ ಡಯಟ್ ಚಾರ್ಟ್ ಇರುತ್ತೆ, ಡಯಟ್ ಪ್ಲಾನ್ಸ್ ಇರುತ್ತೆ, ಡೈಲಿ ಎಷ್ಟು ನೀರು ಕುಡಿಬೇಕು ದಿನಕ್ಕೆ, ಆಮೇಲೆ ಏನೇನೆಲ್ಲ ಲೈಫ್ ಸ್ಟೈಲು, ನಿಮ್ದು ಫೀಸ್ ಇರುತ್ತೆ. ಇಲ್ಲಿ ಕನ್ಸಲ್ಟೇಷನ್ ಫೀ ಇರಲ್ಲ, ಫ್ರೀ ಆಫ್ ಕಾಸ್ಟು, ಫ್ರೀ ಆಫ್ ಅಪ್ಲಿಕೇಶನ್, ಏನು ಪೇ ಮಾಡಂಗಿರಲ್ಲ. ಇವಾಗ ಕ್ರೀಮ್ ಒಂದು ಕೊಟ್ಟಿದ್ದಾರೆ ನನಗೆ, ಇದು ನೈಟ್ ಕ್ರೀಮ್ ಯೂಸ್ ಮಾಡಬೇಕು. ಇನ್ನೊಂದು ಜೆಲ್ ಕೊಟ್ಟಿದ್ದಾರೆ, ಇದೊಂದು ಜೆಲ್ಲು. ಆಮೇಲೆ ಸನ್ಸ್ಕ್ರೀನ್ ಏನಂದ್ರೆ ನೀವು ಎವ್ರಿ ಡೇ ಯೂಸ್ ಮಾಡಬೇಕು. ವಿಂಟರ್ ಸೀಸನು, ಮಾನ್ಸೂನ್ ಸೀಸನ್ ಅಂತೆಲ್ಲ ಇದ್ದಾಗ ಅಯ್ಯೋ ಅವಾಗ ಯೂಸ್ ಮಾಡಬಾರ್ದು, ಇವಾಗ ಯೂಸ್ ಮಾಡಬಾರ್ದು ಅಂತ ಇಲ್ಲ. ಸೊ ಎಲ್ಲ ಟೈಮಲ್ಲೂ ಯೂಸ್ ಮಾಡಿ. ಫೇಕ್ ಪ್ರಾಡಕ್ಟ್ ಅಲ್ಲ, ಇಟ್ಸ್ ವೆರಿ ಟ್ರಸ್ಟೇಬಲ್ ಪ್ರಾಡಕ್ಟ್ಸು ಇರುತ್ತೆ. ಅದನ್ನ ಸ್ಕ್ಯಾನ್ ಮಾಡಿ ಕಸ್ಟಮೈಸ್ ಮಾಡಿ ನಿಮಗೆ ಪ್ರಾಡಕ್ಟ್ಸ್ನ ಸೆಂಡ್ ಮಾಡ್ತಾರೆ. ನಾನು ಲೈವ್ AI ಸ್ಕ್ಯಾನ್ ಮಾಡ್ತಾ ಇದ್ದೀನಿ, ಏನ್ ಚೇಂಜಸ್ ಇದೆ ಅಂತ ನೋಡೋಣ. ನೋಡಿ, ನನಗೆ ಬರೀ 3 to 4 ಅಷ್ಟೇ ಆಕ್ನಿಸ್ ರೆಡ್ ಮಾರ್ಕ್ಸ್ ತೋರಿಸ್ತಿದೆ. ಸೊ ಮುಂಚೆ ಅಂತೂ ತುಂಬಾ ಇತ್ತು, ಇವಾಗ ಎಷ್ಟು ಕಮ್ಮಿ ಆಗಿದೆ. ಇದು ನನ್ನ ಕಡೆಯಿಂದ ರೆಫರಲ್ ಕೋಡ್ ಇದೆ, ಸೀಮಾ 100 ಅಂತ ನಾನು ಮೆನ್ಷನ್ ಮಾಡಿರ್ತೀನಿ. ನೀವು ಅದನ್ನ ಮೆನ್ಷನ್ ಮಾಡಿ ಫಸ್ಟ್ 100 ಸಬ್ಸ್ಕ್ರೈಬರ್ಸ್ಗೆ ರೆಫರಲ್ ಕೋಡಿಂದ ಡಿಸ್ಕೌಂಟ್ ಹೋಗುತ್ತೆ ನಿಮಗೆ. ಸೊ ನಾನು ಇನ್ ಡೀಟೇಲು ಹೆಂಗೆ ಏನೇನು ಲಿಂಕ್ ಬಗ್ಗೆ ಮತ್ತೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಆಮೇಲೆ ಕಮೆಂಟಲ್ಲೂ ಮೆನ್ಷನ್ ಮಾಡಿರ್ತೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಈ ಪ್ರಾಡಕ್ಟ್ಸ್ನ ಬೇಗ ಆರ್ಡ್ರ್ ಮಾಡ್ಕೊಳ್ಳಿ. ಸೊ ಇವಾಗ ಝಾರಾಗೆ ಹೋಗ್ಬೇಕು, ನಾನು ಝಾರಾದಲ್ಲಿ ನೋಡೋಣ ಅಂತ ಇದ್ದೀನಿ ಅಂತ. ಎಕ್ಸಿಟ್ ಅವನು ಎರಡು ಒಂದೇ ಗೈಸ್. ನಾವು ಮಮ್ಮಿಗೆ ಝಾರಾ ಕರ್ಕೊಂಡು ಹೋದೆ. ನಾವು ಮಮ್ಮಿ ಝಾರಾ ನೋಡ್ಬಿಟ್ಟು ಅಯ್ಯೋ ಒಂದು ಪ್ಯಾಂಟ್ 5,000 4,000. ನಾನಂತೂ ಒಂದು ಪ್ಯಾಂಟಿಗೆ ನಾನು 4 ಜೊತೆ ಬಟ್ಟೆ ತೊಗೊಂಡ್ಬಿಡ್ತೀನಿ ಅಂದ್ಬಿಟ್ರು.
ಸರಿ ಆಯ್ತು, ಬೇಡ ಅವ್ರಿಗೆ ಎಂದು ಬೇರೆ ಕಡೆ ಹೋಗ್ತಾ ಒಂದೇ ಜೊತೆ ಬಟ್ಟೆಗೆ ಅಷ್ಟು ಎಕ್ಸ್ಪೆನ್ಸ್. ಕ್ವಾಲಿಟಿ ಹೆಂಗಿದೆ ಮಾಮ್? ಕ್ವಾಲಿಟಿ ಸೂಪರ್ ಕ್ವಾಲಿಟಿ ಇದೆ. ನೋಡೋಣ ಮುಂದೆ ಬೇರೆ ಕಡೆ ಹೋಗ್ತಾ ಇದೀವಿ. ನಾವಿವಾಗ ಇನ್ನೊಂದು ಸೆಕೆಂಡ್ ಶಾಪ್. ನೋಡಿ, ವಾವ್, ಸುನಾ ಸುನಾ ಅವ್ರಿಗೆ ಇದು ಬೇಕಂತೆ, ನೋಡೋಣ ಸೈಜ್ ಸಿಗುತ್ತೆ ಇಲ್ವ ಅಂತ. ಮಮ್ಮಿಗೆ ಇದೇ ಪ್ರಾಬ್ಲಮ್, ಸೈಜ್ ಪ್ರಾಬ್ಲಮ್. ಏಯ್ ಶಟಪ್, ಸೈಜ್ ಪ್ರಾಬ್ಲಮ್ ನೋಡಿ, ಇದಾಗತ್ತೆ. ಅದೇ ತಗೊಮ್ಮ. ಎಷ್ಟೊಂದು ತಗೊಂಡಿದ್ದೀನಿ, ಇದೊಂದು ಆ್ಯಂಡ್ ಟೀ ಶರ್ಟ್ಗಳೇ ತಗೊಂಡಿದ್ದೀನಿ ಜಾಸ್ತಿ ನಾನು. ಅಂದರೆ ಪಾಪ ಸೈಜ್ಗಳು ಸಿಗ್ತಿಲ್ಲ, ಅದೇ ಪ್ರಾಬ್ಲಮ್ ಆಗ್ಬಿಟ್ಟೈತೆ. ನಾನು ಎರಡಕ್ಕೇನೆ ಒಂದು 5000 ಆಗೋಯ್ತು. ಎರಡು ಜೊತೆನೂ ಇಲ್ಲ, ಒಂದು ಜೊತೆ ಬಟ್ಟೆ ತೊಗೊಂಡಿದ್ದಷ್ಟೇ. ಗೈಸ್, ಬಿಲ್ ಆಗಿರೋದು 2.5. ನಾನು ತೊಗೊಂಡಿರೋದು ಇದೊಂದೇ ಬಟ್ಟೆ. ದಿಕ್ಕೋ ಗೈಸ್, ಇದೊಂದೇ ಬಟ್ಟೆ ಗೈಸ್, ಇದೊಂದು ಬಟ್ಟೆಗೆ ಅಷ್ಟು. H&M 1.5 ಅವರಾ 2 hours ಏನೋ ಫುಲ್ ಶಾಪಿಂಗ್ ಮಾಡಿದ್ದೀವಿ. 2 hours ಸುಮ್ಮನೆ ಸುತ್ತಿದ್ದೀವಿ. ಇನ್ನೂ ಮೇಲೆ ಹೋಗೋಣ. ಇನ್ನು ನಮ್ಮ ಮಮ್ಮಿ ಪಾಪ ಏನು ತೊಗೊಂಡಿಲ್ಲ. ತೊಗೊಂಡ್ರು ಪಾಪ ಅವ್ರಿಗೆ ಸೈಜ್ ಪ್ರಾಬ್ಲಮ್ ಆಗ್ಬಿಟ್ಟೈತೆ. ಹಾಕೋತಾರೆ, ಅಯ್ಯೋ ಸೈಜು ಸೋನು ಅಂತಾರೆ. ಹಾಂ, ತುಂಬ ಶಾರ್ಟ್ ಅವ್ರಿಗೆ ಇಷ್ಟ ಇಲ್ವಂತೆ. ಸೊ ಅದಕ್ಕೆ ನೋಡೋಣ ಇನ್ನು ಏನೇನು ತೊಗೋತೀವಿ ಅಂತ. ಒಂದಕ್ಕೆ 2.5 hour ಮಾಡಿದ್ದೀವಿ. ಏನು ಮಾಡ್ತೀವೋ ಗೊತ್ತಿಲ್ಲ. ಶಾಪ್ ನಂಬರ್ 3 ನಾನು ನಮ್ಮ ಮಮ್ಮಿ ಹೋಗ್ತಿರೋದು. ಈ ಶಾಪ್ ನಂಬರ್ 3ಯಲ್ಲಿ ಏನೇನು ತೊಗೋತೀರೋ ಗೊತ್ತಿಲ್ಲ, ನೋಡೋಣ. ಶಾಪ್ ನಂಬರ್ 3 ಎಂಟರಿಂಗ್ ಗೈಸ್. ನಮ್ಮ ಮಮ್ಮಿ ನೋಡಿ, ಅವ್ರ ಸೈಜ್ ಇಲ್ಲ ಅಂದ್ರೆ ಹುಡ್ಕೊಂಡು ಕೂತಿದ್ದಾರೆ ಪಾಪ. ಆ್ಯಕ್ಚುಲಿ ಶರ್ಟ್ ಇಷ್ಟ ಆಯಿತು ನನಗೆ. 2358. ನಮ್ಮ ಮಮ್ಮಿ ಫುಲ್ ಬೇಜಾರು ಮಾಡ್ಕೊಬಿಟ್ರು, ಪಾಪ ಅವ್ರಿಗೇನು ಕೊಡ್ಸಿಲ್ಲ ಅಂದ್ಬಿಟ್ಟು. ಸೊ ಆಲ್ಮೋಸ್ಟು 10,000 ಬಿಲ್ ಮಾಡಿದೆ ನಾನು. 10,000 ಡಬ್ಬಿ ನಿಜಾದ ನೀನು 12,000. ಹಾಂ 12,000. H&M ಅಲ್ಲಿ 2.5,000. H&M ಅಲ್ಲಿ 2.5,000. ಇಲ್ಲಿ ಒಂದು 10,000 11,000 ಅನ್ಸುತ್ತೆ. ಆಲ್ಮೋಸ್ಟ್ 14,000 ಸ್ಪೆಂಡ್ ಮಾಡಿದ್ದೀನಿ. ಅದ್ರಲ್ಲಿ ನಮ್ಮ ಮಮ್ಮಿಗೆ ಏನೂ ಕೊಡ್ಸಿಲ್ಲ ಪಾಪ. ನೋಡಿ, ಮತ್ತೆ ನೋಡ್ತಾರೆ ಸೈಜ್ ಆಗಲ್ಲ ಅಂತ ವಾಪಸ್ ಹೋಗ್ತಾರೆ, ಮತ್ತೆ ನೋಡ್ತಾರೆ ಅಯ್ಯೋ ಸೈಜ್ ಆಗಲ್ಲ ಅಂತ ಸುಮ್ಮನೆ ಆಗ್ತಾರೆ. ಮಮ್ಮಿ ಫುಲ್ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ, ನನಗೇನು ಕೊಡ್ಸಿಲ್ಲ ಅಂತ ಫುಲ್ ಫೀಲಿಂಗ್ ಅಲ್ಲವ್ರೆ. ನೋಡಿ ನಾವು ಮಮ್ಮಿ ನೋಡಿ. ಹೆಂಗ್ ಕೋಪ ಬರ್ತಿದ್ಯಲ್ಲ, ನಾನು ಇಷ್ಟೊತ್ತವರೆಗೂ ಟೈಮ್ ತೊಗೊಂಡೆ ಶಾಪಿಂಗಿಗೆ ಅಂತ. ಪ್ಲಸ್ ಎಲ್ಲಾನು ಡ್ರೆಸ್ ವೇರ್ ಮಾಡಿ ತೋರ್ಸಲ್ಲ. ಮಮ್ಮಿ ಎಲ್ಲಾನು ಡ್ರೆಸ್ ವೇರ್ ಮಾಡಿ ತೋರ್ಸೋಕ್ಕಾಗಿಲ್ಲ. ಇವಾಗ ಮನೇಲಿ ನಮ್ಮ ಮಮ್ಮಿಗೆ ನಮ್ಮ ಡ್ಯಾಡಿಗೆ ನಮ್ಮ ಅತ್ತೆಗೆ ಎಲ್ಲ ಹಾಕಿ ತೋರಿಸೋದು ಡ್ರೆಸ್ಗಳು. ಇವಾಗ ಅಷ್ಟೇ ಮಾಡೋದು. ಫುಲ್ ಫೀಲಿಂಗ್ ಅಲ್ಲ ಅವ್ರು. ಅಯ್ಯೋಯ್ಯೋ ಗೈಸ್, ಫುಲ್ ಬಿಸಿಲಿತ್ತು. ಇವಾಗ ನೋಡಿದ್ರೆ ಮಳೆ ಬರೋದಲ್ಲ, ಮಳೆ ಬರ್ತಾ ಇದೆ. ಮೈ ಗಾಡ್, ಸಕ್ಕತ್ತಾಗಿದೆ ಕ್ಲೈಮೇಟು. ನಿದ್ದೆ ಮಾಡಬೇಕು ಅನಿಸ್ತಿದೆ, ಅದೇನು ಮಾಡೋದು, ಕೆಲಸ ಮಾಡಬೇಕಲ್ಲ. ಲಾಗಿನ್ ಆಗಿ ಸ್ಟಾರ್ಟ್ ಕರೋ. ಸೊ ಗೈಸ್, ಎಷ್ಟೊಂದು ಶಾಪಿಂಗ್ ಮಾಡಿದೆ ಅಂತ, ಎಷ್ಟು ಬಟ್ಟೆಗಳು ಪರ್ಚೇಸ್ ಮಾಡಿದೆ ಅಂತ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಯಾಕಂದರೆ ಆ ಮಾಲಲ್ಲಿ ನನಗೆ ತೋರ್ಸೋಕ್ಕಾಗಿಲ್ಲ. ಯಾಕಂದರೆ ತುಂಬ ಕನ್ಫ್ಯೂಷನ್ಸ್ ಇತ್ತು, ಯಾವ್ದು ತೊಗೋಬೇಕು, ಏನು ಪರ್ಚೇಸ್ ಮಾಡಬೇಕು ಅಂತ. ಸೊ ಅದಕ್ಕೆ ನಾನು ಇವಾಗ ಮನೆಗೆ ಬಂದು ಒಂದೊಂದೇ ವೇರ್ ಮಾಡಿ ತೋರ್ಸೋಣ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ತುಂಬ ಇಷ್ಟ ಆಯಿತು, ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಈ ಗೌನ್ ಟೈಪ್ ಗೈಸ್, ಈ ಕಲರ್ ನನಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಒಂಥರ ಚೆನ್ನಾಗಿದೆ, ವೆಸ್ಟರ್ನ್ ಲುಕ್ಕು ಇದೆ. ನನ್ನ ಫೇಸಿಗೆ ಇದು ಸೂಟ್ ಆಗುತ್ತೆ ಅಂದ್ಬಿಟ್ಟು ನಾನು ಇದನ್ನು ಪರ್ಚೇಸ್ ಮಾಡಿದೆ. ಸೊ ನೋಡಿ, ಐ ಥಿಂಕ್ ಈ ಕಲರ್ ನನ್ನ ಹತ್ರ ಯಾವುದೂ ಇರಲಿಲ್ಲ. ಸೊ ಅದಕ್ಕೆ ಇದನ್ನು ಪರ್ಚೇಸ್ ಮಾಡಿದೆ. ಸೊ ಗೈಸ್, ಈ ಔಟ್ಫಿಟ್ಟು ತುಂಬ ಚೆನ್ನಾಗಿ ಕಾಣಿಸ್ತಿದೆ.
ನಂಗೆ ತುಂಬಾ ಇಷ್ಟ ಆಯ್ತು. ಇದು ಬಂದು 799 ಶರ್ಟ್. ಇದು ಬಂದು ಸ್ಕರ್ಟ್ ಬಂದು ನನಗೆ 1000 ಏನೋ ಪರ್ಚೇಸ್ ಮಾಡಿದೆ, 1000 rupees ಏನೋ ಇತ್ತು. ಫಾರ್ಮಲ್ಸ್ ಲುಕ್ ಇದೆ, ಆಮೇಲೆ ವೆಸ್ಟರ್ನ್ ಲುಕ್ ತರಾನು ಇದೆ. ಮೆಥಡ್ ಬೇರೆ ಹಿಂಗಿದೆ, ಹಿಂದ್ಗಡೆ ಹಿಂಗೆ ಇದೆ. ಇದು ಔಟ್ಫಿಟ್ಸ್ ನಿಂಗೆ ಯಾವ್ದು ಇಷ್ಟ ಆಯ್ತು? ಇದು ಇಷ್ಟ ಆಯ್ತಾ? ಮೆರೂನ್ ಇಷ್ಟ ಆಯ್ತಾ? ವೈಟ್ ಅಂಡ್ ಬ್ಲಾಕ್ ಇಷ್ಟ ಆಯ್ತಾ? ಅಲ್ಲ, ಮೆರೂನು ಒನ್ ಪೀಸು ಅದೊಂದು ತುಂಬಾ ಇಷ್ಟ ಆಯ್ತು. ಮಿಡಿನೂ ಚೆನ್ನಾಗಿದೆ, ಮಿಡಿ ಟಾಪ್, ಫಾರ್ಮಲ್ ಪ್ಯಾಂಟ್, ಇದು ಟಾಪ್ ತುಂಬಾ ಚೆನ್ನಾಗಿದೆ. ಒಂಥರ ಫಾರ್ಮಲ್, ತುಂಬಾ ಬಟ್ಟೆ ತುಂಬಾ ಸ್ಮೂತ್ ಆಗಿದೆ. ಬಟ್ ಇದು ಒಂಥರ ಇದು ಡಿಫ್ರೆಂಟ್ ಆಗಿದೆ. ಇದು ಚೆನ್ನಾಗಿದೆ, ಈ ಕಾಸ್ಟ್ಯೂಮ್ ಚೆನ್ನಾಗಿದೆ. ಈ ಕಾಸ್ಟ್ಯೂಮ್ ಚೆನ್ನಾಗಿದೆ. ಮಮ್ಮಿನೇ ಗೈಸ್ ಎಲ್ಲ ಸೆಲೆಕ್ಟ್ ಮಾಡಿದ್ದು. ಇದಂತೂ ನಾನು ಆಕ್ಚುಲಿ ಎಕ್ಸ್ಚೇಂಜ್ ಕೊಡೋಣ ತುಂಬಾ ಒಂದಕ್ಕೇನೆ ಇಷ್ಟೊಂದಾಯ್ತು ಅನ್ಕೊಂಡೆ. ಬಟ್ ಆಮೇಲೆ ಮಮ್ಮಿ ಚೆನ್ನಾಗಿದೆ ತಗೋ, ಬೇರೆ ಈ ತರ ಲಾಂಗ್ ಇತ್ತು, ಲಾಂಗ್ ಅಂದ್ರೆ ಯಾಕೆ ಆಗ್ತಿಲ್ಲ, ಈ ತರ ಚೆನ್ನಾಗಿದೆ ಇದನ್ನೇ ತಗೋ ಅಂದ್ಬಿಟ್ಟು ನಾನು ಇದನ್ನ ತಗೊಂಡೆ. ಎಳ್ದಿ ಇಕ್ತಾರೆ ಗೈಸ್, ಇರೋದೇ ಇಷ್ಟು ಶಾರ್ಟ್ಸ್, ಎಳ್ದಿ ಇಕ್ತವ್ರೆ. ನಾವು ನೋಡಿದ್ರಲ್ಲ, ಒಂಥರ ಶಾಪಿಂಗ್, ಅರ್ಧ ಶಾಪಿಂಗು, ಅರ್ಧ ನನ್ನ ಏನಂತಾರೆ ನನ್ನ ಡೈಲಿ ರೂಟೀನ್ದು, ನನ್ನ ಸ್ಕಿನ್ ಕೇರು, ಆಮೇಲೆ ನನ್ನ ವೇರ್ ಮಾಡಿ ಔಟ್ಫಿಟ್ಸ್ ಎಲ್ಲ ನಿಮ್ಗೆ ತೋರಿಸ್ದೆ. ಸೊ ಎಲ್ಲ ಮಿಕ್ಸಪ್ ಆಗಿದೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಅಂತೂ ಡಿಫ್ರೆಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ವ್ಲಾಗು ಏನಂದ್ರೆ ಒನ್ ಡೇ ಅಂದ್ರೆ ನಾವು ನೆಕ್ಸ್ಟ್ ಹೋಗ್ತಾ ಇದೀವಿ, ಎಲ್ಲೋ ಹೋಗ್ತಾ ಇದೀವಿ. ಬೈ ಗೈಸ್, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ, ಬೈ.